ಮಾತಾಡ್ತಾರೆ ಜಮೀನಿನ ವಿಚಾರವಾಗಿ ಈಗಾಗಲೇ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ಇದೆ. ಈಗ ಅಂತಿಮವಾಗಿ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಅದು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಸದ್ಯಕ್ಕೆ ರಚನೆ ಮಾಡಿದ್ರೆ ಅಂತ ಹೇಳಿದ್ದಾರೆ. ಹೌದು, ಈಗ ಕೋರ್ಟ್ ಡೈರೆಕ್ಷನ್ ಕೊಟ್ಟು ಮುಗೀತಲ್ಲ, ಮತ್ತು ನಾವು ನೀವೇನು ಮಾತಾಡಬೇಕು, ತಲೆಬಾಗಬೇಕಲ್ವ ಅಂತಿಮವಾಗಿ. ಅಲ್ಲ, ದ್ವೇಷಪೂರಿತವಾಗಿ ರೀತಿ ಮಾಡಿದ್ರೆ ಅಂತ ಸರ್ಕಾರ. ಆಯಿತು, ಇವತ್ತು ಕೋರ್ಟ್ನಲ್ಲಿ ಇವತ್ತೇನು ತೀರ್ಪು ಬಂದಿದೆ, ಇವತ್ತಿಗೆಲ್ಲವನ್ನ ನೋಡಿದಾಗ SIT ಅಂತಕ್ಕಂಥದ್ದು ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಿ ರಾಜ್ಯದಲ್ಲಿ ಅಂತಕ್ಕಂಥದ್ದು ಅನೇಕ ಪ್ರಕರಣಗಳು, ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. SIT ಇರ್ಬೋದು, ಲೋಕಾಯುಕ್ತ ಇರ್ಬೋದು, ಇವರೆಲ್ಲ ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅವಕಾಶ ಕೊಡಬೇಕು. ಒಂದು ಟ್ರಾನ್ಸ್ಪರೆನ್ಸಿಯಲ್ಲಿ ಪಾರದರ್ಶಕವಾಗಿ SIT ಮತ್ತು ಲೋಕಾಯುಕ್ತ ಕೆಲಸ ಮಾಡಬೇಕಾಗಿದೆ. ಆದರೆ ಇವತ್ತು ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಯಾವ ವ್ಯಕ್ತಿಗಳನ್ನ ನೀವು ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಿರೋ ಆಗೆಲ್ಲ ಕೂಡ ನೀವು SITನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಪ್ರಕರಣ ಅದರಲ್ಲಿ ಕೇತಗಾನಹಳ್ಳಿನೂ ಒಂದಾಗಿದೆ. ದ್ವೇಷದ ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ. ದ್ವೇಷದ ರಾಜಕಾರಣ ನೋಡಿ ಅಣ್ಣ, ಯಾರಿಗೂ ಕೂಡ ಒಳ್ಳೆಯದಲ್ಲ. ಇದರಿಂದ ಸಾಧನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ದ್ವೇಷ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ಈ ರಾಜಕಾರಣ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ 3 ಪಕ್ಷದವರು? ಅಂತಿಮವಾಗಿ ಜನಗಳ ಪರವಾಗಿ ಅವಕಾಶ ಸಿಕ್ತಂಥ ಸಂದರ್ಭ ಒಳ್ಳೆ ಕೆಲಸ ಮಾಡಿ, ಅದನ್ನು ಬಿಟ್ಟು ನೀವು ಈ ರೀತಿ ದ್ವೇಷ ಮಾಡ್ಕೊಂಡು ಹೊರಟ್ರೆ ಮತ್ತು ಮುಂಬರ್ತಕ್ಕಂಥ ಸರ್ಕಾರಗಳು ಏನು ಮಾಡ್ತಾರೆ? ನೀವು ತೋರಿಸಿರ್ತಕ್ಕಂಥ ಆ ದಿನ ಅವರು ಕೂಡ ಫಾಲೋ ಮಾಡಬೇಕಾಗ್ತದಲ್ವಾ? ಬೇಕಾ ಅದು? ಆ ರೀತಿ ವ್ಯವಸ್ಥೆಗಳು ಬೇಕಾ? ನಮ್ಮ ರಾಜ್ಯದಲ್ಲಿ ಜನ ಅದನ್ನು ಅಪೇಕ್ಷೆ ಇಟ್ಕೊಂಡಿದಾರ? ಇವತ್ತಿನ ಕೋರ್ಟ್ ತೀರ್ಪು ಸರ್ಕಾರಕ್ಕೆ ಅನುಬಂಧ ಆಗಿಲ್ಲ ಅಂತ ಮತ್ತೆ ನಾನು ಹೇಳಿದ್ನಲ್ಲಣ್ಣ, ಕೋರ್ಟು ಏನೇ ತೀರ್ಮಾನ ತಗೊಂಡ್ರು, ಕೋರ್ಟು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಹಾಗಾಗಿ ಕೋರ್ಟ್ ಇವತ್ತೇನು ಹೇಳಿದೆ ಅದಕ್ಕೆ ಸರ್ಕಾರ ಬಹುಶಃ ಅವರು ಒಂದು ರೀತಿ ಒಳಗಡೆಯಿಂದ ಅವರು ಮಂದಟ್ಟು ಮಾಡ್ಕೊಳ್ಬೇಕಾಗ್ತದೆ. ಏನೇನು ಮಾಡಿದ್ರು, ಏನೇನು ನಡೆದಿದೆ, ಅದಕ್ಕೆ ಕೋರ್ಟ್ ಏನು ಉತ್ತರ ಕೊಟ್ಟಿದೆ ಅಂತಕ್ಕಂಥದ್ದು ನೋಡಿದ್ವಿ. ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ.